ನಮಸ್ತೆ, ನನ್ನ ಹೆಸರು ದತ್ತಪ್ಪ ಅಂತ. ನಾನು ಶರಾಕೆರೆಗೆ 9 ತಿಂಗಳಿಂದ ಬರ್ತಾ ಇದ್ದೀನಿ. ಅಲ್ಲಿ ಶರಾಕೆರೆಗೆ ಹೋದ್ಮೇಲೆ ಒಂದು 3-4 ದಿವಸ ನೋಡಿ ನನಗೇನೋ ಹಿಡಿಸ್ತು, ಇದು ಮುಂದೆ ಫ್ಯೂಚರಿಗೆ ಒಳ್ಳೆಯದಾಗುತ್ತೆ ಅಂತ ಅಂದ್ಕೊಂಡು ನೀರು, ಬೆಡ್ಡು, ಫುಟಾನು, ವೈಬ್ರೇಟ್ರು ಫುಲ್ ಎಲ್ಲ ತಗೊಂಡೆ. ಈಗ ಮನೆಯಲ್ಲಿ ಎಲ್ಲರೂ ಯೂಸ್ ಮಾಡ್ತಾಯಿದ್ದೀವಿ, ನೀರನ್ನು ಯೂಸ್ ಮಾಡ್ತಾಯಿದ್ದೀವಿ, ಬೆಡ್ಡು ಯೂಸ್ ಮಾಡ್ತಾಯಿದ್ದೀವಿ. ಅದು ತುಂಬ ಹೆಲ್ಪ್ ಆಗ್ತಾಯಿದೆ ನಮಗೆ. ಆಮೇಲೆ ಫ್ಯೂಚರ್ ನಮ್ಮ ಬ್ಯಾಕ್ ಪೇನ್ ಜಾಸ್ತಿ ಇತ್ತು, ಆ ಬ್ಯಾಕ್ ಪೇನ್ ಈಗ ಮ್ಯಾಕ್ಸಿಮಮ್ ಅವಾಯ್ಡ್ ಆಗೋಗಿದೆ. ಆಮೇಲೆ ಈ ಬ್ಲಡ್ ವೇರಿಯೇಷನ್ ಸ್ವಲ್ಪ ಇತ್ತು ನನಗೆ, ಅಂದರೆ ಲೋ ತೋರಿಸೋದು, ಬಿ ಪಿನೂ ಲೋ ತೋರಿಸೋದು. ಈಗ ಅದು ನಾರ್ಮಲ್ ಬಂದುಬಿಟ್ಟಿದೆ, ಏನು ತೊಂದರೆ ಇಲ್ಲ. ಇವಾಗ ನನಗೆ ಹಿಡಿಸ್ತಾ ಇದೆ. ಆದರೂ ಈಗ ರೆಗ್ಯುಲರಾಗಿ ತೊಗೊಂಡ್ರೂ ನಾವು ರೆಗ್ಯುಲರಾಗಿ ಹೋಗಿ ಅಲ್ಲಿ ಚೇರು ಇದೆಲ್ಲ ಯೂಸ್ ಮಾಡ್ತಾ ಇದ್ದೀವಿ. ಬಟ್ ಫ್ಯೂಚರಿಗೂ ತುಂಬ ಹೆಲ್ಪ್ ಆಗುತ್ತೆ ಅನ್ನೋದು ನಮ್ಗೆ ಕನ್ಫರ್ಮ್ ಆಗಿದೆ ಇವಾಗ. ಇದಕ್ಕೋಸ್ಕರ ನಾವು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಇದ್ದೀವಿ. ಬಟ್ ಸ್ವಲ್ಪ ದುಡ್ಡಿಂದು ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗಿರ್ಬೋದು, ಬಟ್ ಭವಿಷ್ಯದ ದೃಷ್ಟಿಯಿಂದ ನೋಡಿದ್ರೆ ಹೆಲ್ದಿಯಾಗಿರ್ಬೋದು ಮನೆ ಮಂದಿ ಎಲ್ಲ ಯೂಸ್ ಮಾಡಿಕೊಂಡು. ಇದಕ್ಕೋಸ್ಕರ ನಾವು ಮ್ಯಾಕ್ಸಿಮಮ್ ಮನೆಯವರೆಲ್ಲರೂ ಯೂಸ್ ಮಾಡ್ತಾ ಇದ್ದೀವಿ. ಅಲ್ಲಿ ಶರಾಕೆರೆಗೂ ಹೋಗ್ತಾ ಇದ್ದೀವಿ. ಮನೆಗೆ ಮನೆಯಲ್ಲೇ ಯೂಸ್ ಮಾಡ್ತಾ ಇದ್ದೀರಲ್ವಾ? ಅಲ್ಲಿ ಫ್ರೀ ಆಗಿತ್ತಲ್ವ, ಏನಕ್ಕೋಸ್ಕರ ಮನೆಗೆ ಬೈ ಮಾಡ್ಕೊಂಡ್ರಿ? ಬಟ್ ಮನೆಯಲ್ಲಿ ನಮ್ಗೆ ಎಲ್ರಿಗೂ ಯೂಸ್ ಮಾಡೋಕ್ಕಾಗಲ್ಲ, ಟೈಮಿಂಗ್ ಸೆಟ್ ಆಗಲ್ಲ. ನಮ್ಮ ತಾಯಿ ಇದ್ದಾರೆ, ನಮ್ಮ ತಾಯಿಗೋಸ್ಕರ ಅದು ತುಂಬ ಹೆಲ್ಪ್ ಆಗುತ್ತೆ. ಅವರು ಡೈಲಿ ಯೂಸ್ ಇದು ಮಾಡ್ತಾರೆ. ಮಗ ಇದ್ದಾನೆ, ಅವನು ಯೂಸ್ ಮಾಡ್ತಾನೆ. ನಾವು ಹೋಗಿದ್ರು ಅವ್ರಿಗೂ ಎಲ್ರಿಗೂ ಯೂಸ್ ಆಗುತ್ತಲ್ಲ. ಆಮೇಲೆ ಅಲ್ಲಿ ರೆಗ್ಯುಲರಾಗಿ ವಾಟರ್ ಯೂಸ್ ಮಾಡೋದಕ್ಕೂ ನಾವು ಹೋಗಿ ಒಂದು ದಿವಸ ಯೂಸ್ ಮಾಡಿ ಅಲ್ಲಿಗೂ ಇಲ್ಲಿಗೂ ಭಾಳ ವ್ಯತ್ಯಾಸ ಇದೆ. ನಾವು 24 ಅವರ್ಸ್ ಯೂಸ್ ಮಾಡ್ಬೋದು. ನೀರು ಒಂಥರ ಮನುಷ್ಯನಿಗೆ ಬೇರೆ ನೀರಿಗೆ ಇದಕ್ಕೂ ಹೋಲಿಸಿದ್ರೆ ಒಂದು ಬಾಡಿನಲ್ಲಿ ಒಂದು ಉತ್ಸಾಹ ಜಾಸ್ತಿ ಇರುತ್ತೆ ಈ ನೀರು ಕುಡಿದಾಗ. ಇದಕ್ಕೋಸ್ಕರ ನಾವು ಇದನ್ನು ಫಸ್ಟು ನಾವು ನೀರು, ಬೆಡ್ಡು ಮೇನ್ ಇಂಪಾರ್ಟೆಂಟು ಅಂತ ನಾವು ಫಸ್ಟ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಸರ್ವಿಸ್ ಎಲ್ಲ ಯಾವ ರೀತಿ ಇದೆ ಅಪ್ಪಾಜಿ? ಇಲ್ಲಿವರೆಗೂ ಸರ್ವಿಸ್ದು ಬಟ್ ಪ್ರಾಬ್ಲಮೇ ಬಂದಿಲ್ಲ. ಬಟ್ ಸರ್ವಿಸ್ಗೆ ಒಂದ್ಸಲ ವಾಟರ್ ಸರ್ವಿಸ್ದು ಬಂದು ಚೆಕ್ ಮಾಡಿದ್ದಾರೆ, ಏನು ತೊಂದರೆ ಇಲ್ಲ. ಅದು ಸೆಟ್ಟಿಂಗ್ಸು ಇರುತ್ತೆ, ಅದನ್ನು ಸೆಟ್ಟಿಂಗ್ ಮಾಡಿ ಹೋಗಿದ್ದಾರೆ. ನಮಗೆ ಸರ್ವಿಸ್ ಬಗ್ಗೆ ಏನು ಪ್ರಾಬ್ಲಮ್ ಇಲ್ಲ, ನಮಗೆ ತುಂಬ ಹೆಲ್ಪ್ಫುಲ್ ಆಗಿದೆ. ಹೇಳಿದ ತಕ್ಷಣ ಬಂದು ಮಾಡಿಕೊಡ್ತಾರಾ? ಹೌದು, ಅಂದರೆ ನಾವು ಒಂದು 3-4 ಅವರ್ಸ್ ಮುಂಚೆ ನಾವು ಇನ್ಫಾರ್ಮೇಷನ್ ಕೊಟ್ಟಿವಿ ಅಂದರೆ ಅವತ್ತು ಬರ್ತಾರೆ, ಇಲ್ಲ ಮಾರನೇ ದಿವಸ ಬೆಳಗ್ಗೆ ಅಂತೂ ಬಂದೇ ಬರ್ತಾರೆ. 24 ಅವರ್ಸ್ ಒಳಗಡೆ ಮಾಡಿಕೊಡ್ತಾ ಇದೆ. ಇವಾಗ ಬೆಡ್ಡು, ಪೋಟಾನ್, ವೈಬ್ರೇಷನ್ ಎಲ್ಲ ಹೇಳಿದ್ರಲ್ವಾ, ಕರೆಂಟ್ ಬಿಲ್ ಯಾವ ರೀತಿ ಬರ್ತಾ ಇದೆ ಇವಾಗ ನಿಮ್ಮ ಮನೆಯಲ್ಲಿ? ನಮಗೆ ಒಂದು ತಿಂಗಳಿಗೆ ಎವರೇಜ್ ತಗೊಂಡ್ರೆ ನಮಗೆ ಒಂದು 200ರಿಂದ ಎಲ್ಲ ಯೂಸ್ ಮಾಡ್ತೀವಿ ಕಂಪಲ್ಸರಿ. ಒಂದು 200-250 ರೂಪಾಯಿ ಎಕ್ಸ್ಟ್ರಾ ಬರ್ತಾ ಇದೆ ಮನೆಯಲ್ಲಿ 5 ಜನ ಇದ್ದೀರಾ? ಹೌದು, 5 ಜನ ಇದ್ದೀವಿ. 5 ಜನನೂ ಯೂಸ್ ಮಾಡ್ತೀರಾ ರೆಗ್ಯುಲರ್ ಆಗಿ? 5 ಜನ ಎಲ್ಲನೂ ಯೂಸ್ ಮಾಡ್ತೀವಿ. ನೀರು ಯೂಸ್ ಮಾಡ್ತೀವಿ, ಬೆಡ್ ಅಂತೂ ಎಲ್ಲರೂ ಯೂಸ್ ಮಾಡ್ತಾ ಇದ್ದೀವಿ, ವೈಬ್ರೇಷನ್ ಎಲ್ಲರೂ ಯೂಸ್ ಮಾಡ್ತಾ ಇದ್ದೀವಿ, ಫೋಟಾನ್ ಅಂತೂ ಅವಾಗ ಯೂಸ್ ಮಾಡ್ತೀವಿ. ಹೆಲ್ತ್ ಕಂಡೀಷನ್ ಇವಾಗ ಯಾವ ರೀತಿ ಇದೆ ಅಪ್ಪಾಜಿ, ಮೊದಲಿದ್ದಕ್ಕೂ ಇವಾಗಿರೋದಕ್ಕೂ? ಅಲ್ಲ, ತುಂಬ ಆ್ಯಕ್ಟಿವ್ನೆಸ್ ಅಂತೂ ಇದೆ ನಮಗೆ. 100% ಆ್ಯಕ್ಟಿವ್ನೆಸ್ ಇದೆ. ಅತ್ಲಾಗೆ ನಮಗೆ ಫೀಲಿಂಗ್ಸ್ ಇಂದ ಹೊರಗೆ ಬಂದಿದ್ದೀವಿ. ನಾವು ಮೈಂಡಲ್ಲಿ ಆ ಒಂದು ಇದು ಹೊರಗೆ ಬಂದ ಮೇಲೆ ನಮಗೆ ತುಂಬ ಹೆಲ್ಪ್ ಅಂತೂ ತುಂಬ ಆಗಿದೆ. ಬಟ್ ಇದು ಫ್ಯೂಚರ್ಗೆ ಆ ಬ್ಲಡ್ಡಿಂದ ನಿಮಗೆ ಕೊಲೆಸ್ಟ್ರಾಲ್ ಮೇನ್ ಇಂಪಾರ್ಟೆಂಟ್. ಇದು ಆ ಕೊಲೆಸ್ಟ್ರಾಲ್ ಅವಾಯ್ಡ್ ಆಯಿತು ಅಂತಂದರೆ ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಮೇನ್ ಇಂಪಾರ್ಟೆಂಟು. ಇದಕ್ಕೋಸ್ಕರ ನಾವು ಯೂಸ್ ಮಾಡ್ತಾ ಇದ್ದೀವಿ. ನಮಗೆ ಆಮೇಲೆ ಹೆಮೋಗ್ಲೋಬಿನ್ ನಮಗೆ ಸ್ವಲ್ಪ ಮಿನಿಮಮಲ್ಲೇ ಇತ್ತು, ಈಗ ನೋಡಿದ್ರೆ ನಾರ್ಮಲ್ ಬಂದಿದೆ. ನಮಗೆ ನಾರ್ಮಲ್ ಆಗಿದೆ. ಇವಾಗ ಈ ವಿಡಿಯೋನ ತುಂಬ ಜನ ಅಪ್ಪ ಅಮ್ಮ ನೋಡ್ತಿರ್ತಾರಲ್ವಾ, ಅವರಿಗೆಲ್ಲ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಏನೊಂದು ಬಿಲೀವ್ನೆಸ್ನ ಕೊಡ್ತೀರಾ ನೀವು ಅವ್ರಿಗೆ? ಅಲ್ಲ, ಇದು ನಮಗೆ ಒಂದು ಹಾಸ್ಪಿಟಲ್ಗೆ ಹೋದರೆ 3 ದಿವಸಕ್ಕೆ 60-70 ಸಾವಿರ ಕಟ್ತಾ ಇದ್ದೀವಿ. ನಾವು ನೋಡಿದ್ದೀವಿ, ನಾವೇ ಇದು ಮಾಡಿದ್ದೀವಿ. ಇದು ಕಟ್ಟೋದ್ರಿಂದ ಒಂದು ಸ್ವಲ್ಪ ಕಾಸ್ಟ್ ಜಾಸ್ತಿ ಅನಿಸುತ್ತೆ, ಮೆಂಟಲಿ ನಮಗೆ ಅನಿಸುತ್ತೆ, ಬರ್ಡನ್ನು ಆಗುತ್ತೆ. ಬಟ್ ಗ್ರ್ಯಾಜುಯಲ್ ಆಗಿ ನಾವು ದುಡ್ಡು ಕೂಡಾಕಿ ತಗೊಳ್ಳೋದ್ರಲ್ಲೇ ತುಂಬ ಅನುಕೂಲ ಇದೆ. ಯಾಕಂತಂದರೆ ದುಡ್ಡು ನೋಡೋ, ಈಗ ಹಾಸ್ಪಿಟಲ್ಗಾದ್ರೆ ಅನಿವಾರ್ಯವಾಗಿ 1 ಲಕ್ಷ ಅಂದರೂ ಕೊಡಬೇಕು, 2 ಲಕ್ಷ ಅಂದರೂ ಕೊಡಬೇಕು. ಸಣ್ಣ ಪುಟ್ಟ ಕಾಯಿಲೆಗೆ ಅವ್ರು ಹೇಳಿದಂತೂ ನಾವು ಕೇಳಲೇಬೇಕು. ಅಲ್ಲಿ ಅನಿವಾರ್ಯತೆ ಅತ್ಲಾಗೆ ನಾವು ಬಾರ್ಗೇನಿಂಗ್ ಮಾಡ್ತೀನಿ ಅನ್ನೋಂಗೂ ಇಲ್ಲ, ಏನೂ ಇಲ್ಲ. ಅಲ್ಲಿ 60 ಸಾವಿರ, 70 ಸಾವಿರ, 80 ಸಾವಿರ ಈ ಥರ ಕೊಡೋದ್ರಿಂದ ನಾವು ಇಲ್ಲಿ ಯೂಸ್ ಮಾಡಿದ್ಮೇಲೆ ಇನ್ ಫ್ಯೂಚರಲ್ಲಿ ಅತ್ಲಾಗೆ ನಮಗೆ ಈ ಇತ್ತೀಚೆಗೆ ನಾವು ಸ್ಟ್ರೋಕ್ ಜಾಸ್ತಿ ನೋಡ್ತಾ ಇದ್ದೀವಿ. ಸಣ್ಣ ಪುಟ್ಟ ಜನಗಳ ಹತ್ರನೂ, ಹುಡುಗರ ಹತ್ರ ಸಹಿತ ಸ್ಟ್ರೋಕ್ ಆಗಿದ್ದು ನಮ್ಮ ಕಣ್ಣಾರೆ ನಾವೇ ನೋಡ್ತಾ ಇದ್ದೀವಿ. ಅವು ಮ್ಯಾಕ್ಸಿಮಮ್ ಸ್ಟ್ರೋಕ್ ಅಂತೂ ಅವಾಯ್ಡ್ ಆಗೇ ಆಗುತ್ತೆ ಫ್ಯೂಚರಲ್ಲಿ ಬರೋಂಥದ್ದು. ಓಕೆ ಅಪ್ಪಾಜಿ, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್.